ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆಂತಂದ್ರೆ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತಕ್ಕಂಥ ಒಂದು ಭೀತಿಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಯಾಕೆ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ದೇಶದ ವಿಶ್ವಗುರು ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಕಳೆದ 11 ವರ್ಷದಿಂದ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಕೇವಲ 22 ದಿನಕ್ಕೆ ಮಾತ್ರ ಸ್ಟಾಕ್ ಇಡುವಂತ ಒಂದು ವ್ಯವಸ್ಥೆ ಇರಬೇಕಾದ್ರೆ ಅವ್ರು ಇಡೀ ದೇಶ ನನ್ನ ಏನೋ ಬದಲಾವಣೆ ಮಾಡ್ಬಿಡ್ತೀನಿ, ಅಚ್ಚ ದಿನ ತರ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾ ಬಂದ್ರು. ಕಾಲದನ್ನ ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಈ 22 ದಿನಕ್ಕಾಗಂತದ್ದು ಅದೊಂದು 50 ದಿನಕ್ಕೆ 60 ದಿನಕ್ಕೆ ಜಾಸ್ತಿ ಮಾಡ್ಬೋದಾಯ್ತಲ್ಲ. ಸ್ಟಾಕ್ ಅಂದ್ರೆ ಸ್ಟಾಕ್ ಮಾಡ್ಲಿಕ್ಕೆ ಜಾಸ್ತಿ ಅವ್ರು ಎಫರ್ಟ್ ಮಾಡ್ಬಿಟ್ಟು ಮಾಡ್ಬೋದಾಗಿತ್ತು, ಒಂದು ಫೇಲರ್ ಆಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಂದು ಅರಮಾನ್ ಅಂತೇಳಿ ಒಂದು ಜಲಸಂಧಿ ಏನಿದೆ, ಆ ಜಲಸಂಧಿ ಮುಖಾಂತರ ಎಲ್ಲರಿಗೂ ಬರಬೇಕು. ಆದ್ರೆ ಇವತ್ತಲ್ಲಿ ಲಾರಿ ಟೈಪ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಯಾವಾಗ ಜಲಪಿರಿಂಗಿಯಿಂದ ಹೊಡಿತಾರ ಅಂತಕ್ಕಂಥ ಭಯದಿಂದ ಇದ್ದಾರೆ. ಆ ಕಡೆ ಟ್ರಂಪ್ ಅವ್ರು ಹೇಳ್ತಾರೆ ನೀವೆಲ್ಲ ಹೋಗಿ ಪರವಾಗಿಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ. ಆದ್ರೆ ಮೋದಿ ಅವರು ನಮ್ಗೇನ್ ಇರಾನ್ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು ಹಿಂದೆ, ಆ ಸಂಬಂಧನ ಇವತ್ತು ಕಡ್ಕೊಂಡಿದ್ದಾರೆ. ಯಾಕಂದ್ರೆ ಟ್ರಂಪ್ ಅವರಿಗೆ ಯಾವಾಗ ಇವ್ರು ಸಪೋರ್ಟ್ ಮಾಡಿದ್ರು ಆಟೋಮೆಟಿಕ್ಲಿ ನಾವು ಇರಾನ್ ಜೊತೆ ಒಂದು ಇದನ್ನ ಏನು ಸಂಬಂಧ ನಾವು ಕಳ್ಕೊಂಡಿದ್ವಿ. ಯಾಕಂದ್ರೆ ಇರಾನ್ ಅವ್ರು ನಮಗೆ ಒಂದು ಫೋರ್ಟ್ ಅನ್ನ ಅಲ್ಲಿ ಒಂದು ಬಂದರನ್ನ ನಮಗೆ ಕೊಟ್ಟಿದ್ರು ಈ ಭಾರತಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನೀವು ಎಲ್ಲಾ ದೇಶದ ಜೊತೆ ಪ್ರೀತಿ ಮಾಡ್ಬೇಕು. ನೀವು ಯಾವತ್ತು ಇಸ್ರೇಲಿಗೆ ಹೋಗಿ ಬಂದ್ರಿ ಮರದಿಂದಾನೆ ಯುದ್ಧ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ತಮ್ಮ ಉತ್ತರ ಏನಿದೆ? ಅದು ಎಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಿಲ್ಲ, ಹೊರಗಡೆ ಹೇಳ್ತಿಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಅದಕ್ಕೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ. ಇದು ದೇಶದ ಜನತೆಗೆ ಗೊತ್ತಾಗಬೇಕಾಗಿದೆ, ಅವರು ಸರೆಂಡರ್ ಆಗಿದ್ದಾರೆ. ಈ ಪ್ರಪಂಚದಲ್ಲಿ ಒಬ್ಬ ಸರೆಂಡರ್ ಒಬ್ಬ ಪ್ರಧಾನಮಂತ್ರಿ ಇದೆ, ಅದು ನಮ್ಮ ಮೋದಿ ಸಾಹೇಬ್ರು ಅಂತೇಳಿ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೊತ್ತಿದ್ದಂಗೆ ಇವತ್ತು LPG ಗ್ಯಾಸ್ ಎಷ್ಟು ನೀಡಿದೆ, ಎಷ್ಟು ಕೊರತೆ ಆಗಿದೆ, ದೇಶದಲ್ಲಿ ಎಷ್ಟು ತೊಂದರೆ ಉಂಟಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದಕ್ಕಂತ ವಿಷಯ ಏನು ಪ್ರತಿಭಟನೆ ಅಂದ್ರೆ ನಮ್ದು ಈಗ ಭಾರತ ದೇಶದಲ್ಲಿ ಸ್ಟಾಕ್ ಬಹಳ ಕಮ್ಮಿ ಇದೆ. ಇಡೀ ರಾಜ್ಯಕ್ಕೆ ಬರೇ 22 ದಿನಕ್ಕೆ ಸ್ಟಾಕ್ ಇರೋಂತ ಭಾರತ ದೇಶದ ಕೆಪಾಸಿಟಿ. ಇದು ಚಿಂತನೆ ಯೋಚನೆ ಮಾಡ್ಲಾರ್ತಕ್ಕಂಥ ಸರ್ಕಾರ. ಇವತ್ತು ನಮ್ ತಿಳಿದ ಮಟ್ಟಿಗೆ 10 ದಿನದ್ದಾಯ್ತೋ 12 ದಿನದ್ದಾಯ್ತೋ ಗೊತ್ತಿಲ್ಲ. ಆ ಕಾರಣದಿಂದ ನಮಗೆ ಇವತ್ತು ಆ ಒಂದು ವಾರದಿಂದ ನಮಗೆ ಕೈ ಇಡತಕ್ಕಂತ ಆಗಿರತ ಕಾರಣದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಇವತ್ತು ನಮ್ಮ ವಿಶ್ವಗುರು ಅಂತಕ್ಕಂತ ಏನು ಪ್ರಧಾನ ಮಂತ್ರಿ ಇದ್ದಾರೆ, ಬಹಳ ಬುದ್ಧಿವಂತರು, ನನಗೆ ಎಲ್ಲರೂ ಫ್ರೆಂಡು, USA ಫ್ರೆಂಡು, ಎಲ್ಲರೂ ಫ್ರೆಂಡ್ ಅಂತಕ್ಕಂತ ಇದ್ದು ಇವತ್ತು ಅವರಿಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾ ಇಲ್ಲ. ಇವತ್ತು ನಮ್ದು 24ರಿಂದ ಒಂದು 38 ಶಿಪ್ಗಳು, ಹಡಗುಗಳು ಅಲ್ಲಿ ಒಮ್ರಾಜ್ ಅಂತ ಗಲ್ಫ್ ನಲ್ಲಿ ಸಿಕ್ಕೊಂಡಿದ್ದಾವೆ. ಈಗ ಅವರು ದೋಸ್ತ್ ಅಂದ್ರೆ ಇವತ್ತು ಹಡಗುಗಳು ಇವತ್ತು ಪ್ಯಾನಿಕ್ ಬುಕಿಂಗ್ ಅಂತ ಒಂದು ಕೊರತೆ, ಎಲ್ಲರೂ ಡಬಲ್ ಬುಕಿಂಗ್ ಫ್ಲಾಟ್ ನಲ್ಲಿ ತಗೊಳ್ತಾ ಇದ್ದಾರೆ. ಯಾಕೆ? ಡೈರೆಕ್ಷನ್ ಕೊಡ್ತಾ ಇಲ್ಲ ಸೆಂಟ್ರಲ್ ಗವರ್ಮೆಂಟ್. ಇಷ್ಟು ಕೊಡ್ತೀವಿ, ಇಷ್ಟು ಕೊಡಲ್ಲ ಅಂತ ಕೂಡ ಒಂದು ಡೈರೆಕ್ಷನ್ ಕೊಡ್ತಾ ಇಲ್ಲ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಮತ್ತು ಇಡೀ ಅಪೋಸಿಷನ್ ಲೀಡರ್ಸ್ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಏನು ವಾಸ್ತವಾಂಶ ಇದೆ ಅನ್ನೋದು ಹೇಳಿ ಅಂದ್ರೂ ಕೂಡ ಅದು ಕೂಡ ಹೇಳ್ತಾ ಇಲ್ಲ. ಒಂದು ಎಮರ್ಜೆನ್ಸಿ ಒಂದು ಆಕ್ಷನ್ ಮಾಡಿ ಅದು ಕೂಡ ಆಕ್ಟ್ ಮಾಡಿ ಹೇಳ್ತಾವೆ ನಾವೆಲ್ಲ ಚೆನ್ನಾಗಿದೀವಿ ಅಂತ ಒಂದೇ ದಿನ ಆಕ್ಷನ್ ಕೊಟ್ಟು ನಮಗೆ ಇಡೀ ದೇಶಕ್ಕೆ ಒಂದು ಹೆದರಿಕೆ ತರ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ದೇಶದವರು ಸಮಾಧಾನ ಮಾಡಬೇಕು ಹೊರತು ಭಯ ಪಡಿಸ್ತಕ್ಕಂತ ಕತೆ ಅಲ್ಲ. ಈಗಾಗ್ಲೂ ಇದು ಹೋಟ್ಲರ್ಸ್ ಆಗ್ಲಿ, ಇಂಡಸ್ಟ್ರಿಗಳಾಗ್ಲಿ ಬಹಳ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಬೆಂಗಳೂರಿನಾಗ ಇರ್ತಕ್ಕಂಥ ಫೌಂಡ್ರಿಗಳು, ಬೆಳಗಾಂನಾಗ ಇರ್ತಕ್ಕಂಥ ಫೌಂಡ್ರಿಗಳಿಗೆ ಬಹಳ ತೊಂದರೆ ಆಗಿದೆ. ಸ್ಟೀಲ್ ಇಂಡಸ್ಟ್ರಿಗಳಿಗೆ ಬಹಳ ತೊಂದರೆ ಆಗಿದೆ. ಗ್ಯಾಸ್ ಇಲ್ದಂಗೆ ಯಾವುದೋ ಒಂದು ಹೀಟ್ ಇಂದ ಮಾಡ್ತಕ್ಕಂಥ ಆಗ್ತಾನೆ ಇಲ್ಲ. ದೇಶದಲ್ಲಿ ಬರೀ ಹೋಟೆಲ್ಗಳು ಈಗಾಗಲೇ 60% ಮುಚ್ಚಿದಾವೆ, ಇಂಡಸ್ಟ್ರಿಗಳು ಆಗ್ಲಿ 20% ಮೇಲೆ ಮುಚ್ಚಿದಾವೆ. ಇನ್ನು ಮುಂದೆ ಏನ್ ಮುಚ್ತಾವ ಅನ್ನೋದು ಗೊತ್ತಿಲ್ಲ.
ಈಗ ಮೋದಿಜಿ ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನೇನು ಬರ್ತಾ ಇದೆ ಎಲ್ಲಾ ಗ್ಯಾಸ್ ಕನ್ವರ್ಷನ್ ಆಗಿದೆ ಅಂತಂತ ಮಾಡಕ್ ಹೇಳ್ಬಿಟ್ಟಿದ್ದಾರೆ. ಈ ಕೊರತೆಯಿಂದ ನಾಳೆ ಇನ್ನೊಂದು 10-15 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಬರಲ್ಲ. ಅದ್ರ ಬಗ್ಗೆ ಕೂಡ ಸೃಷ್ಟಿ ಕೊಡ್ತಾ ಇಲ್ಲ. ಈಗ ಇವರು ಮಾಡ್ತಕ್ಕಂತ ಏನು ವಿಷಯ ಅಂದ್ರೆ ಪ್ರಧಾನಮಂತ್ರಿ ಗ್ಯಾಸ್ ಎಲ್ಲ ಯೋಜನೆ ಆ ಒಂದು ಯೋಜನೆ ಸಲುವಾಗಿ ಕಮರ್ಷಿಯಲ್ ಗ್ಯಾಸ್ ಸೆಂಟರ್ಗಳಿಗೆಲ್ಲ ಹೋಗ್ತಾ ಇದಾವೆ, ಜನರು ಹೋಗ್ತಾ ಇದಾರೆ. ಇದು ನೋವಾಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.